ತ್ರಿವಿಕ್ರಮ್ ಅವರು ಮತ್ತೆ ಭವ್ಯ ಅವರು ಇಬ್ರು ಕೂಡ ಬೇರೆ ಬೇರೆ ಹೊಸ ಹೊಸ ಪ್ರಾಜೆಕ್ಟ್ಗಳನ್ನು ಕೂಡ ಇಬ್ರು ಸಹ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಈಗ ತ್ರಿವಿಕ್ರಮ್ ಅವರ ಕಡೆಯಿಂದ ಸ್ಪೆಷಲ್ ಗುಡ್ ನ್ಯೂಸ್ ಅಂದರೆ ಅದು ಈಗ ಮುದ್ದು ಸೊಸೆ ಅಂತ ಸೀರಿಯಲ್ನಲ್ಲಿ ಇದೀಗ ಹೀರೋ ಆಗಿ ನಟಿಸ್ತಾ ಇದ್ದಾರೆ. ಮೇಘನಾ ಭವ್ಯ ಅವರ ಜೊತೆನೆ ನಟಿಸಬೇಕಾಗಿತ್ತು ಅಂತ ತುಂಬ ಜನ ಕೂಡ ಮಾತನಾಡ್ತಾರೆ, ಬೆಸ್ಟ್ ವಿಶಸ್ಗಳನ್ನು ಕೂಡ ತಿಳಿಸ್ತಾ ಇರ್ತಾರೆ. ಜೊತೆಗೆ ಭವ್ಯ ಅವರನ್ನ ಮದುವೆಯಾಗಿ ನಿಮ್ಮ ಜೋಡಿ ಚೆನ್ನಾಗಿದೆ, ಬಿಗ್ ಬಾಸ್ ಟೈಮ್ದಲ್ಲೂ ಕೂಡ ನಾವು ಫಾಲೋ ಮಾಡ್ಕೊ ಬರ್ತಾ ಇದೀವಿ ಅಂತ ಕೂಡ ತಿಳಿಸ್ತಾನೆ ಇರ್ತಾರೆ, ಕೇಳ್ತಾನೆ ಇರ್ತಾರೆ. ಬಟ್ ತ್ರಿವಿಕ್ರಮ್ ಅವ್ರು ಹೇಳುವ ಹಾಗೆ ನಾವಿಬ್ಬರು ಕೂಡ ಫ್ರೆಂಡ್ಸ್ ಕೇವಲ ಅಷ್ಟೇ. ಮತ್ತು ಅವರು ನಮಗೆ ನನ್ನ ಒಂದು ಏಜ್ಗೆ ಚಿಕ್ಕವರಾಗ್ಬಿಡ್ತಾರೆ. ಭವ್ಯ ಅವರ ಬಗ್ಗೆ ನಾನು ಅದೇ ರೀತಿ ಯೋಚನೆ ಸಹ ಮಾಡಿಲ್ಲ. ಯಾಕೆ ತುಂಬಾ ನನಗೆ ಒಂದು ಒಳ್ಳೆ ಫ್ರೆಂಡ್ ಅಷ್ಟೇ, ಅದು ಬಿಟ್ಟರೆ ವೆಲ್ ವಿಷರ್ ಅಷ್ಟೇ, ಅದು ಬಿಟ್ಟರೆ ಬೇರೆನೂ ಕೂಡ ಇಲ್ಲ ಎನ್ನುವಂಥ ಒಂದು ಮಾತನ್ನು ಯಾವಾಗಲೂ ಕೂಡ ತಿಳಿಸ್ತಾನೆ ಇರ್ತಾರೆ ತ್ರಿವಿಕ್ರಮ್ ಅವರು. ಬಟ್ ಅಭಿಮಾನಿಗಳು ಹೇಳೋದನ್ನು ಕೇಳಬೇಕಲ್ಲ, ಸೊ ಅವ್ರಿಗೆ ಒಂದು ಜೋಡಿ ಇಷ್ಟ ಅಂತ ಸಾಕಷ್ಟು ಫ್ಯಾನ್ ಫಾಲೋವಿಂಗ್ ಪೇಜ್ಗಳೆಲ್ಲವನ್ನೂ ಕೂಡ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಿಮಗೂ ಕೂಡ ಇಷ್ಟನ ತ್ರಿವಿಕ್ರಮ್ ಅವರು, ನೀವು ಕೂಡ ಸಪೋರ್ಟ್ ಮಾಡ್ತೀರಾ, ನೋಡ್ತೀರಾ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅತ್ಯುತ್ತಮವಾದಂಥ ಕಪಲ್, ಅದರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ. ಸಿಕ್ಕಾಪಟ್ಟೆ ಫೋಟೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹೊರದು ನೋಡ್ತಾನೆ ಇರ್ಬೋದು, ಸಾಕಷ್ಟು ರೀಲ್ಸ್ಗಳು ಕೂಡ ವೈರಲ್ ಆಗ್ತಾನೆ ಇರುತ್ತೆ. ಅಷ್ಟೊಂದು ಜನ ಇವರಿಗೆ ಸಪೋರ್ಟ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ವಿಷಸ್ಗಳನ್ನು ಕೂಡ ತಿಳಿಸ್ತಾ ಇರ್ತಾರೆ. ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅದ್ಭುತವಾದಂಥ ವ್ಯಕ್ತಿ, ನಿಜವಾಗ್ಲೂ ಕೂಡ ತುಂಬಾ ಕ್ಯೂಟ್ ಪೇರ್ ಆಗಿರ್ತಾರೆ, ತುಂಬಾ ಮುದ್ದಾಗಿ ಕಾಣಿಸ್ತಾರೆ ಫೋಟೋಗಳಲ್ಲಿ, ವಿಡಿಯೋಗಳಲ್ಲಿ ಕೂಡ ಆಗಾಗ ಮೀಟ್ ಮಾಡ್ತಾರೆ, ಟಚ್ನಲ್ಲೂ ಸಹ ಇರ್ತಾರೆ.